ಆಧುನಿಕ ಜೀವನ ಶೈಲಿಯಲ್ಲಿ ಹಣವು ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ. ದಿನನಿತ್ಯದ ಅಗತ್ಯಗಳು, ಮಕ್ಕಳ ಶಿಕ್ಷಣ, ಆರೋಗ್ಯ ವೆಚ್ಚ, ಮನೆ ನಿರ್ಮಾಣ ಅಥವಾ ವ್ಯವಹಾರ ವಿಸ್ತರಣೆ ಇವುಗಳೆಲ್ಲದಕ್ಕೂ ಹಣದ ಅವಶ್ಯಕತೆ ಹೆಚ್ಚುತ್ತಿದೆ. ಆದಾಯ ಎಷ್ಟೇ ಇದ್ದರೂ ವೆಚ್ಚದ ಒತ್ತಡ ಹೆಚ್ಚುತ್ತಿರುವ ಈ ಕಾಲದಲ್ಲಿ ಹಣ ಸಾಲವಾಗಿ ಪಡೆಯುವ ಪರಿಸ್ಥಿತಿ ಸಾಮಾನ್ಯವಾಗಿದೆ. ಆದರೆ ಸಾಲವನ್ನು ತೀರಿಸುವುದು ಅನೇಕ ಜನರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಪ್ರಾರಂಭದಲ್ಲಿ ಸುಲಭವೆನಿಸುವ ಬ್ಯಾಂಕ್ ಸಾಲ ಕೆಲಕಾಲದ ನಂತರ ಆರ್ಥಿಕ ಒತ್ತಡಕ್ಕೆ ಕಾರಣವಾಗುತ್ತದೆ. ಒಂದು ಸಾಲವನ್ನು ಮುಗಿಸುವ ಮೊದಲೇ ಮತ್ತೊಂದು ಸಾಲದ ಅವಶ್ಯಕತೆ ಎದುರಾಗುವುದು ಮನುಷ್ಯನನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸುತ್ತಿದೆ. ಇಂತಹ ಆರ್ಥಿಕ ಅಸಮತೋಲನಕ್ಕೆ ಕೆಲವೊಮ್ಮೆ ಮನೆಯ ವಾಸ್ತು ವ್ಯವಸ್ಥೆಯಲ್ಲಿರುವ ದೋಷಗಳು ಕಾರಣವಾಗುತ್ತವೆ ಎಂಬುದು ವಾಸ್ತುಶಾಸ್ತ್ರದ ಅಭಿಪ್ರಾಯ. ವಾಸ್ತುಶಾಸ್ತ್ರ ಮತ್ತು ಆರ್ಥಿಕ ಸ್ಥಿರತೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆ ಅಥವಾ ಕೆಲಸದ ಸ್ಥಳದ ದಿಕ್ಕುಗಳು ನಮ್ಮ ಜೀವನದ ವಿವಿಧ ಅಂಶಗಳ ಮೇಲೆ ಪ್ರಭಾವವನ್ನು ಬೀರುತ್ತವೆ. ವಿಶೇಷವಾಗಿ ಹಣಕಾಸಿನ ಸ್ಥಿತಿ, ಆದಾಯದ ಹರಿವು ಮತ್ತು ಸಾಲದ ಪರಿಸ್ಥಿತಿಯು ಮನೆಯ ದಿಕ್ಕುಗಳೊಂದಿಗೆ ನೇರವಾಗಿ ಸಂಬಂಧವನ್ನು ಹೊಂದಿರುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಉತ್ತರ ದಿಕ್ಕಿನ ಮಹತ್ವ. ವಾಸ್ತುಶಾಸ್ತ್ರದಲ್ಲಿ ಉತ್ತರ ದಿಕ್ಕು ಅತ್ಯಂತ ಶುಭಕರವಾದ ದಿಕ್ಕು ಎಂದು ಪರಿಗಣಿಸಲಾಗಿದೆ. ಈ ದಿಕ್ಕನ್ನು ಸಂಪತ್ತಿನ ಅಧಿಪತಿ ಕುಬೇರನ ದಿಕ್ಕು ಎಂದು ಹೇಳಲಾಗುತ್ತದೆ. ಮನೆಗೆ ಹಣದ ಹರಿವು ಸುಗಮವಾಗಿರಲು ಉತ್ತರ ದಿಕ್ಕನ್ನು ಸ್ವಚ್ಛವಾಗಿಡುವುದು ಅತ್ಯಂತ ಮುಖ್ಯ. ಉತ್ತರ ದಿಕ್ಕಿನಲ್ಲಿ ಕಸ, ಹಳೆಯ ವಸ್ತುಗಳು ಅಥವಾ ಪಾದರಕ್ಷೆಗಳನ್ನು ಇಡಬಾರದು. ಪೊರಕೆ, ಕಸದ ಬುಟ್ಟಿ ಅಥವಾ ನೀರಿನ ಟ್ಯಾಂಕ್ಗಳನ್ನು ಇರಿಸಬಾರದು. ಈ ಭಾಗವನ್ನು ಸದಾ ಬೆಳಕು ಮತ್ತು ಸ್ವಚ್ಛತೆಯಿಂದ ಇರಿಸಬೇಕು. ಉತ್ತರ ಮೂಲೆಯಲ್ಲಿ ಲಕ್ಷ್ಮೀ ದೇವಿ ಅಥವಾ ಗಣಪತಿಯ ಚಿತ್ರವನ್ನು ಇಟ್ಟು ಪ್ರತಿದಿನ ಬೆಳಗ್ಗೆ ತುಪ್ಪದ ದೀಪ ಹಚ್ಚುವುದು ಶುಭಕರವೆಂದು ಹೇಳಲಾಗುತ್ತದೆ. ಇದರಿಂದ ಆರ್ಥಿಕ ಸ್ಥಿರತೆ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಮನೆಯ ಪ್ರವೇಶ ದ್ವಾರ ಮತ್ತು ಸಕಾರಾತ್ಮಕ ಶಕ್ತಿ. ಮನೆಯ ಮುಖ್ಯ ದ್ವಾರವನ್ನು ವಾಸ್ತುಶಾಸ್ತ್ರದಲ್ಲಿ ಅತ್ಯಂತ ಪ್ರಮುಖವಾಗಿ ಪರಿಗಣಿಸಲಾಗಿದೆ. ದೇವರ ಕೋಣೆಯ ಪ್ರವೇಶದಲ್ಲಿ ಅಥವಾ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಓಂ ಚಿಹ್ನೆ ಇರಿಸುವುದು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಇದು ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಿ ಮನೆಯೊಳಗೆ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗುತ್ತದೆ. ಮನೆಯ ಮುಖ್ಯ ದ್ವಾರದ ಬಳಿ ದೃಷ್ಟಿ ನಿವಾರಣೆಗೆ ನಿಂಬೆ ಮತ್ತು ಹಸಿರು ಮೆಣಸಿನಕಾಯಿ ಕಟ್ಟುವುದು ಕೂಡ ಸಂಪ್ರದಾಯದ ಭಾಗವಾಗಿದ್ದು ಅನಿಷ್ಟ ಶಕ್ತಿಗಳನ್ನು ದೂರ ಇಡುವ ಸಂಕೇತವಾಗಿದೆ. ನೈಋತ್ಯ ದಿಕ್ಕಿನ ಪ್ರಭಾವ. ನೈಋತ್ಯ ದಿಕ್ಕು ಸ್ಥಿರತೆ ಮತ್ತು ಶಕ್ತಿಯನ್ನು ಸೂಚಿಸುತ್ತದೆ. ಈ ದಿಕ್ಕಿನಲ್ಲಿ ಖಾಲಿತನ ಅಥವಾ ಹಗುರವಾದ ವಸ್ತುಗಳು ಇದ್ದರೆ ಆರ್ಥಿಕ ಅಸ್ಥಿರತೆ ಉಂಟಾಗಬಹುದು ಎಂದು ವಾಸ್ತುತಜ್ಞರು ಹೇಳುತ್ತಾರೆ. ನೈಋತ್ಯ ದಿಕ್ಕಿನಲ್ಲಿ ಭಾರವಾದ ಕಪಾಟುಗಳು ಅಥವಾ ಪೀಠೋಪಕರಣಗಳನ್ನು ಇರಿಸುವುದು ಉತ್ತಮ. ಕೆಂಪು ಅಥವಾ ಹಳದಿ ಬಣ್ಣದ ವಸ್ತುಗಳನ್ನು ಬಳಸಬಹುದು. ಹನುಮಾನ್ ಅಥವಾ ಶನಿದೇವರ ಚಿತ್ರವನ್ನು ಇಡುವುದು ಶ್ರೇಯಸ್ಕರ. ಪ್ರತಿ ಶನಿವಾರ ಹನುಮಾನ್ ಮಂತ್ರ ಜಪಿಸುವುದರಿಂದ ಧೈರ್ಯ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಈಶಾನ್ಯ ದಿಕ್ಕು ಮತ್ತು ನೀರಿನ ಅಂಶ. ಈಶಾನ್ಯ ದಿಕ್ಕು ನೀರಿನ ತತ್ವಕ್ಕೆ ಸಂಬಂಧಿಸಿದೆ. ಈ ದಿಕ್ಕು ಸ್ವಚ್ಛವಾಗಿದ್ದು ಇಲ್ಲಿ ನೀರಿನ ಅಂಶ ಸರಿಯಾಗಿ ಇದ್ದರೆ ಸಂಪತ್ತಿನ ಆಕರ್ಷಣೆ ಹೆಚ್ಚಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಈ ದಿಕ್ಕಿನಲ್ಲಿ ನೀರಿನ ಪಾತ್ರೆ, ಸಣ್ಣ ಕಾರಂಜಿ ಅಥವಾ ಮೀನಿನ ತೊಟ್ಟಿ ಇಡಬಹುದು. ಕಸ ಅಥವಾ ಭಾರವಾದ ವಸ್ತುಗಳನ್ನು ಸಂಗ್ರಹಿಸಬಾರದು. ಶಿವಲಿಂಗ ಅಥವಾ ವಿಷ್ಣುವಿನ ಚಿತ್ರವನ್ನು ಇರಿಸುವುದು ಶುಭಕರ. ಪ್ರತಿದಿನ ಶಿವನಾಮ ಜಪಿಸುವುದು ಮನಸ್ಸಿಗೆ ಶಾಂತಿ ನೀಡುವುದರ ಜೊತೆಗೆ ಆರ್ಥಿಕ ಚಿಂತೆಗಳನ್ನು ಕಡಿಮೆ ಮಾಡುತ್ತದೆ ಎಂಬ ನಂಬಿಕೆ ಇದೆ. ಸರಳ ವಾಸ್ತು ಪರಿಹಾರಗಳು. ಸಾಲದ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಕೆಲ ಸರಳ ವಾಸ್ತು ಕ್ರಮಗಳನ್ನು ಅನುಸರಿಸಬಹುದು. ಮನೆಯ ಪ್ರತಿಯೊಂದು ಕೋಣೆಯಲ್ಲಿ ಸಮುದ್ರದ ನೀರಿನ ಪಾತ್ರೆಯನ್ನು ಇಟ್ಟು ವಾರಕ್ಕೊಮ್ಮೆ ಬದಲಾಯಿಸುವುದು. ನಿಂಬೆಹಣ್ಣಿಗೆ ಸ್ವಲ್ಪ ಕೇಸರಿ ಹಚ್ಚಿ ಮನೆಯ ಬಾಗಿಲುಗಳ ಬಳಿ ಇಡುವುದು. ಪ್ರತಿ ಬುಧವಾರ ಗಣೇಶ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದು. ಈ ಕ್ರಮಗಳು ಮನಸ್ಸಿಗೆ ಧೈರ್ಯ ಮತ್ತು ಧನಾತ್ಮಕ ಚಿಂತನೆಯನ್ನು ನೀಡುತ್ತವೆ. ವಾಸ್ತುಶಾಸ್ತ್ರವು ಕೇವಲ ನಂಬಿಕೆ ಮಾತ್ರವಲ್ಲ, ಮನೆ ಮತ್ತು ಮನಸ್ಸಿನ ಸಮತೋಲನವನ್ನು ಕಾಪಾಡುವ ಒಂದು ಜೀವನ ಶೈಲಿ ಎಂದು ಹೇಳಬಹುದು. ಸಾಲದ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಾಗ ಆರ್ಥಿಕ ಯೋಜನೆಗಳ ಜೊತೆಗೆ ಮನೆಯ ವಾತಾವರಣವನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಸಹ
ಸಹಾಯಕವಾಗಬಹುದು. ಸರಿಯಾದ ದಿಕ್ಕುಗಳ ಪಾಲನೆ, ಸ್ವಚ್ಛತೆ ಮತ್ತು ಸಕಾರಾತ್ಮಕ ಚಿಂತನೆ ಇವುಗಳ ಸಮನ್ವಯದಿಂದ ಆರ್ಥಿಕ ಸ್ಥಿರತೆಯು ಸಾಗಲು ಸಾಧ್ಯ. ಇನ್ನಷ್ಟು ಉಪಯುಕ್ತ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.